ದೇವೇಗೌಡರು ಆರೋಗ್ಯ ವಿಚಾರಿಸಿದ್ರಿ, ಹೇಗಿದೆ ಸರ್? ಇಲ್ಲ, ಸಂಪೂರ್ಣ ಚೇತರಿಕೆ ಆಗಿದೆ. ಅವರ ಸ್ಮರಣ ಶಕ್ತಿ, ಅವರ ಕ್ರಿಯಾಶೀಲತೆ ನಿಜಕ್ಕೂ ಒಂದು ನಮ್ಮ ದೇಶಕ್ಕೇ ಮಾದರಿ. ಎಂಥ ವಯೋವೃದ್ಧರಾದರೂ ಸಹ ಎಷ್ಟು ಮನೆಗೆ ಬಂದವರಿಗೆ ಗೌರವ ಕೊಡುವಂಥದ್ದು, ಅವರನ್ನು ಮಾತಾಡಿಸುವಂಥದ್ದು ದೇವೇಗೌಡರಿಂದ ಇವತ್ತು ನಾವೆಲ್ಲ ಕಲಿಬೇಕು. ಇಂಥ ಆರೋಗ್ಯ ಒಂದು ಅನಾರೋಗ್ಯ ಸಂದರ್ಭದಲ್ಲಿ ಸಹಿತ ಅತ್ಯಂತ ಆತ್ಮೀಯತೆಯಿಂದ ಇವತ್ತು ದೇವೇಗೌಡರು ಮಾತಾಡ್ಸೋದು, ಅವರು ಶತಾಯುಷಿಗಳಾಗಲಿ, ಈ ರಾಜ್ಯಕ್ಕೆ ಒಂದು ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ದೇವೇಗೌಡರಿಗೆ ಭಗವಂತ ಇನ್ನೂ ಆರೋಗ್ಯ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಯಾವ್ದಾದ್ರು ವಿಚಾರ ಹಂಚ್ಕೊಂಡ್ರ? ಇಲ್ಲ, ಯಾವುದೂ ಇಲ್ಲ, ರಾಜಕೀಯ ಇಲ್ಲ, ಇಲ್ಲ, ಏನೂ ಇಲ್ಲ. ಅವರ ಆರೋಗ್ಯದ ಮುಖ್ಯ ನಮಗೆ, ಮತ್ತು ಅವರ ಒಂದು ಹಿರಿತನ ಏನಿದೆ ಅದು ಗೌರವ ಕೊಟ್ಟು ಇವತ್ತು ಅವ್ರನ್ನ ಭೇಟಿ ಆಗಬೇಕು, ಅವ್ರದ್ದು ದರ್ಶನ ತಗೋಬೇಕಂತ ಬಂದಿದ್ದೇನೆ. ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕೂಡ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮೋಸ್ಟ್ ಡೇಂಜರಸ್ ಅದು. ಆಮೇಲೆ ಆರ್ಎಸ್ಎಸ್ ಶಾಖೆಗಳಲ್ಲೂ ಇತಿಹಾಸ ಸುಳ್ಳು ಅದ್ರದ್ದು. ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ದಲಿತರು ಸಹ ಕಾಂಗ್ರೆಸ್ಸಿಗೆ ಮತ ಹಾಕಬಾರ್ದು, ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬಾರ್ದು. ಅದು ಒಂದು ಉರಿತಿರೋ ಬೆಂಕಿಯ ಮನೆ, ಅಲ್ಲಿ ಎಂದೂ ದಲಿತರಿಗೆ ಒಳ್ಳೆಯದಾಗುವಂಥದ್ದಲ್ಲ. ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಗಾಂಧಿ ಮತ್ತು ನೆಹರು ಕುಟುಂಬದ ಒಂದು ಪಕ್ಷ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಯಾರು ಅದಾರೆ, ಅವ್ರು ಕಾಂಗ್ರೆಸ್ನಲ್ಲಿ ಇರಬಾರ್ದು. ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ದೂರ ಇರುವಂಥವ್ರು. ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ. ಎಂದು ಅಂಬೇಡ್ಕರ್ ಗಳಿಗೆ ವಿರೋಧ ಇದ್ದವ್ರನ್ನ ನಾವು ಯಾವ ಕಾಲಕ್ಕೂ ಅವರು ಒಬ್ಬ ದಲಿತ ನಾಯಕ ಅಂತ ಹೇಳಿ ಒಪ್ಪಲಿಕ್ಕೆ ತಯಾರಿಲ್ಲ. ಅಂಬೇಡ್ಕರ್ ಅಂದರೆ ಈ ದೇಶದಲ್ಲಿ ಸಾಮಾಜಿಕ ಒಂದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅಂಬೇಡ್ಕರ್ ಮಾಡಿದ್ದಾರೆ. ಒಂದು ಕುಟುಂಬದ ಚೀಲಾಗಳಾಗಿ ಇವತ್ತೇನು RSS ಬಗ್ಗೆ, ಹಿಂದುತ್ವದ ಬಗ್ಗೆ, BJP ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕ ಖರ್ಗೆ ಪರಿಪಕ್ವವಾಗಿಲ್ಲ. ಅವ್ರ ತಂದೆಗೂ ಏನು ಕಿಸಿಲಿಕ್ಕಾಗಲಿಲ್ಲ, RSSನು ಬಂದ್ ಮಾಡಲಿಕ್ಕೆ. ನೆಹರುಗೂ ಕಿಸಿಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿಗೂ ಆಗಿಲ್ಲ. ಇವ್ಯಾವ ಗಿಡ ತಪ್ಪಲು? ಇದನ್ನ ಪ್ರಿಯಾಂಕ ಖರ್ಗೆ ತಿಳ್ಕೋಬೇಕು. ಇನ್ನೊಂದು 2 ವರ್ಷ ಹಾರಾಡಲಿ, ಎಷ್ಟು ಹಾರಾಡ್ತಾರೆ, ಯಾವ ಶಾಖೆಗೆ ಬಂದ್ ಮಾಡ್ತಾರೆ, ಏನು RSS ನಿರ್ಬಂಧ ಏನು ಮಾಡ್ತಾರೆ, ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವ್ರು ಇವ್ರ ಮಾತು ಕೇಳಿ ಹಾರಾಡಲಿ. ನಮ್ಮದೇ ಸರ್ಕಾರ ಬರ್ತದೆ ಮುಂದೆ, ಬಂದಾಗ ಇವ್ರೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ. ಅವ್ರಿಗೇನಾದ್ರು ಪ್ರಿಯಾಂಕ ಖರ್ಗೆಗೆ, ಹರಿಪ್ರಸಾದ್ಗೆ ತಾಕತ್ತಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಏನು ಮಸೂದಿಗಳನ್ನು, ಮದ್ರಸಾಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಜಾಗೆಯಲ್ಲಿ, ಮೊದಲು ಅದನ್ನು ತೆಗೆದು ಹಾಕಲಿ. ಅಲ್ಲಿಂದ RSS ಬಗ್ಗೆ ಮಾತಾಡಿ. RSS ಶಾಖೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬ್ರೈನ್ ವಾಶ್ ಮಾಡಲಾಗ್ತಿದೆ. RSSನಲ್ಲಿ ದೇಶಭಕ್ತಿ ಬಿಟ್ಟರೆ ಏನೂ ಕಲಿಸೋದಿಲ್ಲ. ವ್ಯಕ್ತಿ ಪೂಜೆ ಅಲ್ಲಿ ಇಲ್ಲ. ರಾಷ್ಟ್ರವೇ ನಮ್ಮ ಗುರು, ಭಗವಾನೇ ನಮ್ಮ ಗುರು ಅಂತ ಇಷ್ಟು ಬಿಟ್ಟರೆ ಎಲ್ಲಿನೂ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡ್ರಿ, AK-47 ತೊಗೊಂಡು ಹೋಗಿ ಹೊಡ್ರಿ ಅಂತೇಳಿ ತಾಲಿಬಾನಿ ಸಂಸ್ಕೃತಿ RSS ಇಲ್ಲ. RSS ಒಂದು ವಿಚಾರಧಾರೆ, ಅದು ವಿಚಾರಧಾರೆ ಭಾರತ ಮಾತೆಯ ಒಂದು ರಕ್ಷಣೆ ಆಗಬೇಕು, ಗೌರವ ಕೊಡಬೇಕು ಅನ್ನೋದು ಬಿಟ್ಟರೆ RSS ಏನೋ ಕಲಿಸ್. ಆದರೆ ಪ್ರಿಯಾಂಕ ಖರ್ಗೆ ಯಾವ ಸಲಹೆ ಕಲ್ತಾರೋ, ಏನು ಮದ್ರಸಾದಾಗ ಕಲ್ತಾರೋ, ಏನು ಅರ್ಬಸ್ತಾನ್ದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ. ನಿರಂತರವಾಗಿ ದಾಳಿ ಮಾಡ್ತಾರೆ ಪ್ರಿಯಾಂಕ ಖರ್ಗೆ. ಏನೋ ಪಾಪ ಬಂದಾರವ್ರು, ವಯಸ್ಸು, ದುಡ್ಡು, ಅಧಿಕಾರ ಎಲ್ಲ ಸಿಕ್ಬಿಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಕೊತ ಇರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.